ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಗುರು ಹಿರಿಯರ ಆಶೀರ್ವಾದ ಅವರ ಮೇಲಿರಲಿ ಎಂದು ಜೆಡಿಎಸ್ ರಾಜ್ಯ ಎಸ್ಟಿ ವಿಭಾಗದ ಉಪಾಧ್ಯಕ್ಷ ಸಣ್ಣ ನರಸಿಂಹನಾಯಕ ಹೇಳಿದರು. ನಗರದ ಹಿರಿಯ ನಾಗರಿಕರ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ರಾಜ್ಯಾಧ್ಯಕ್ಷರ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ವೃದ್ಧಾಶ್ರಮಗಳಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಅವರು ಭರವಸೆ ನೀಡಿದರು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಹೋದ ವರ್ಷನೂ ನಾವು ಇಲ್ಲೇ ಮಾಡಿದ್ವಿ, ಈ ವರ್ಷನೂ ಇಲ್ಲೇ ಮಾಡಬೇಕಂತ ಒಂದು ನಿರ್ಧಾರ ಮಾಡಿ ನಮ್ಮ ಮಾರ್ಯಪ್ಪ ಅವರಿಗೆ ನಿನ್ನೆ ನಾವು ತಿಳಿಸಿದ್ವಿ. ಯಾಕಂದರೆ ವೃದ್ಧಾಶ್ರಮದಾಗ ನಾವು ಎಲ್ಲರೂ ಬಂದು ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಇಲ್ಲೇ ನಾವು ಅವ್ರ ಜೊತೆಗಿದ್ದು ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬಂದೀವಿ. ಇವತ್ತು ತಂದೆ ತಾಯಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಾವು ಬಂದಿರತಕ್ಕಂಥ ಎಲ್ಲ ಒಬ್ಬೊಬ್ಬ ಮಗಂತ ನಾವು ಭಾವನೆ ಮಾಡಬೇಕು ಇವತ್ತು. ಯಾಕಂದ್ರೆ ಅವ್ರಿಗೆ ಪ್ರತಿ ತಿಂಗಳ ಒಬ್ಬೊಬ್ಬರು ಮಾಡಿದ್ರು ಒಳ್ಳೆಯದು. ಇವತ್ತು ಆ ತಂದೆ ತಾಯಿಗೆ ಮಾಡಿದಷ್ಟು ನಮಗೆ ಪುಣ್ಯ ಬರ್ತದೆ ಹೊತ್ತು. ಯಾಕಂದರೆ ನಮಗೆ ಇದೊಂದು ಪುಣ್ಯ ಕಾರ್ಯ ಸಿಗ್ಬೇಕಂದ್ರೆ ಎಲ್ಲರಿಗೂ ಸಿಗೋದಿಲ್ಲ ಇದು ಮಾಡ್ಬೇಕಂದ್ರೆ. ಈಗ ಅವ್ರ ಮಕ್ಕಳೇನೋ ಇವ್ರನ್ನ ಇಲ್ಲಿ ಬಿಟ್ಟಾರಂದರೆ ಅವ್ರ ದುರದೃಷ್ಟರು ನಿಜವಾಗಿ ಹೇಳ್ಬೇಕಂದ್ರೆ. ಯಾಕಂದರೆ ತಂದೆ ತಾಯಿಗಿಂತ ದೇವರೇ ಇಲ್ಲ. ಫಸ್ಟ್ ದೇವರೇ ನಮಗೆ ತಂದೆ ತಾಯಿ. ತಂದೆ ತಾಯಿ ಬಿಟ್ಟ ಮೇಲೆ ಸೆಕೆಂಡ್ ದೇವರು. ಇಂಥ ಅವಕಾಶಗಳು ನಾವು ಮಾಡ್ತೀವಿ ಅಂದರೆ ನಮಗೊಂದು ಪುಣ್ಯ ಕೆಲಸ ಸಿಕ್ಕಂಗೆ ನಾವು ಈ ಸೇವೆ ಮಾಡೋಕ್ಕೆ. ಅದಕ್ಕೆ ಪ್ರತಿ ವರ್ಷ ಆಗಲಿ ಪ್ರತಿ ತಿಂಗಳಾಗಲಿ ಕೈಲಾದಷ್ಟು ಎಲ್ಲ ನಮ್ಮ ಪಕ್ಷದ ವತಿಯಿಂದ ಇವತ್ತು ನಾವೆಲ್ಲರೂ ಮಾಡಮ್ರಿ. ಈ ಕುಮಾರಣ್ಣ ಮುಂದಿನ ದಿನಗಳಲ್ಲಿ ನಮ್ಮ ಯಾಕಂದರೆ JDS ಪಕ್ಷ ಅಂದರೆ ರೈತರ ಪಕ್ಷ, ಬಡವರ ಪಕ್ಷ, ಯಾವತ್ತು ಬಡವರ ಬೆನ್ನಿಗೆ ನಿಂದಿರ್ತಕ್ಕಂಥ ಪಕ್ಷ. ಕುಮಾರಣ್ಣ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಇವತ್ತು NDA ಸರ್ಕಾರದಾಗೂ ಅದನ್ನೇ ಮಾಡಬೇಕನ್ನೋದ. ಆದರೆ ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಇಂಥ ವೃದ್ಧಾಶ್ರಮ ಎಲ್ಲ ಯಜಮಾನರಿಗೆ ಇವತ್ತು ಶಾಶ್ವತ ಪರಿಹಾರ ಮಾಡ್ತೀವಿ ನಮ್ಮ ಪಕ್ಷದ ವತಿಯಿಂದ ಅಂತೇಳಿ ನಾವು ಇವತ್ತು ವೇದಿಕೆ ಮುಖಾಂತರ ನಾವು ಹೇಳ್ತೀವಿ. ಯಾಕಂದರೆ ಇವರಿಗೆಲ್ಲ ಪ್ರತಿಯೊಂದು ನಾವು ಮಾಡಿದ್ರೆ ನಾವು ಇವತ್ತು ಪುಣ್ಯ ಬರ್ತದೆ. ನಮಗಿಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ನಾವು ಹುಟ್ಟಿದ್ದದಕ್ಕೆ ಸಾರ್ಥಕ ಆಗಬೇಕಂದ್ರೆ ನಾವು ಇಂಥವ್ರಿಗೆ ನಾವು ಸೇವೆ ಮಾಡೋಕ್ಕೆ ಒಂದು ದೊಡ್ಡ ಅವಕಾಶ ಇದೆ. ಅದಕ್ಕೆ ಯಾರೇ ಇರಲಿ ಇವತ್ತು ತಂದೆ ತಾಯಿಗೆ ನಾವು ಇವತ್ತು ನಮ್ಮ ಸ್ವಂತ ತಂದೆ ತಾಯಿದ್ದಾಗ ಇರೋದು. ಇವ್ರಿಗೆ ಯಾಕಂದ್ರೆ ಇವ್ರು ಮಾಡಿದಷ್ಟು ನಮ್ಮ ಸೇವಾ ದೇವರು ಒಳ್ಳೇದು ಮಾಡ್ತಾನೆ. ಅದಕ್ಕೆ ನಮ್ಮ ಕೈಲಾದಷ್ಟು ಇವತ್ತು ಯಾರೇ ಇರಲಿ ನಮ್ಮ ಪಕ್ಷದ ವತಿಯಿಂದ ಪ್ರತಿ ತಿಂಗಳಿಗೆ ನಿಮ್ಮ ಸಹಾಯ ಆದರೆ ಮಾಡಿರಿ, ಪ್ರತಿಯೊಬ್ಬರು ಒಳ್ಳೆಯದು ಅಂತೇಳಿ ನಮ್ಮ ಭಾವನೆ. ಅದೇ ರೀತಿ ಇವತ್ತು ಕುಮಾರಣ್ಣನೂ ಇವತ್ತು ಏನಿದ್ರು ಬಡವರ ಪಕ್ಷ. ದೇವೇಗೌಡ ಆಗಲಿ ಕುಮಾರಣ್ಣ ಆಗಲಿ ಯಾವತ್ತಿಗೂ ಇವತ್ತು ಬಡವರ ಬೆನ್ನಿಗೆ ನಿಂತಿರ್ತಕ್ಕಂಥ ಪಕ್ಷ ನಮ್ಮ ಪಕ್ಷ. ಇವತ್ತು ಅದಕ್ಕೆ ಕೇಂದ್ರ ಮಂತ್ರಿ ಆಗಿ ಇವಾಗ ಅದಕ್ಕೆ ಇವರೆಲ್ಲ ತಂದೆ ತಾಯಿ ಆಶೀರ್ವಾದದಿಂದ ಕುಮಾರಣ್ಣಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ. ಮುಂದಿನ ದಿನಗಳಲ್ಲಿ ಆತ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ. ಆತನ ಅಧಿಕಾರಾವಧಿಯಲ್ಲಿ ನಾವೆಲ್ಲ ನಮ್ಮ ತಂದೆ ತಾಯಂದರಿಗೆ ಒಳ್ಳೇದು ಮಾಡಮ್ರಿ, ನಾವೆಲ್ಲ ಜೊತೆಗೂಡಿಕೊಂಡು ಅಂತೇಳಿ ನಾವು ಭಾವಿಸ್ತೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ಇದ್ದರೂ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಮ್ರಿ. ಇವತ್ತು ನಮ್ಮ ಪಕ್ಷಕ್ಕೆ ಒಬ್ಬರು ಸೇರ್ಪಡೆ ಆಗ್ಯಾರ. ಅದಕ್ಕೆ ಮುಂದಿನ ದಿನಗಳಲ್ಲಿ ಸಿಟಿದಾಗೂ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಒಂದುಗೂಡಿಸ್ಕೊಂಡು ಹೋಗ್ಬೇಕು. ನಾವೆಲ್ಲ ಪಕ್ಷ ಒಗ್ಗಟ್ಟಾಗಿ ಹೋಗ್ಬೇಕು. ಆವಾಗ ಮಾತ್ರ ಪಕ್ಷ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸಣ್ಣವರಿರಲಿ ದೊಡ್ಡವರಿರಲಿ ಸ್ವಂತ ಅವ್ರ ಮನೆಯಾಗ ಒಂದು 2 ಓಟ್ ಇದ್ದರೂ ನಮ್ಮ ಕಾರ್ಯಕರ್ತರು. ಅದಕ್ಕೆ ಅವ್ರನ್ನೆಲ್ಲ ನಾವು ಒಂದುಗೂಡಿಸ್ಕೊಂಡು ಪಕ್ಷ ಮುಂದುವರಿಸ್ಕೊಂಡು ಇನ್ನೂ ಇಂಥ ಒಳ್ಳೆಯ ಕೆಲಸಗಳು ನಾವು ಪಕ್ಷದ ವತಿಯಿಂದ ಮಾಡಮ್ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ತಂದೆ ತಾಯಿಗಳನ್ನು ಇಂತಹ ಸ್ಥಿತಿಯಲ್ಲಿ ನೋಡುವುದಕ್ಕೆ ಮನಸ್ಸಿಗೆ ಒಂದು ತರಹ ಆಗುತ್ತದೆ. ಆದರೆ ನೀವು ಒಬ್ಬಂಟಿಯಲ್ಲ, ನಿಮ್ಮೊಂದಿಗೆ ನಾವೆಲ್ಲರೂ ಇದ್ದೇವೆ ಎಂದು ಭಾವಿಸಿ ಸುಖವಾಗಿರಿ ಎಂದು ಆಶಿಸಿದರು. ಹಿರಿಯ ನಾಗರಿಕರ ಮನೆಯಲ್ಲಿ ಸಸಿಗೆ ನೀರೆರೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ವೃದ್ಧರಿಂದಲೇ ಕೇಕ್ ಕತ್ತರಿಸಿ ಹಂಚುವ ಮೂಲಕ ಸಂಭ್ರಮಿಸಲಾಯಿತು. ಆದರೆ ಇವತ್ತು ನಿಮಗೆ ಹಲವಾರು ರೀತಿಯ ಮಕ್ಕಳು ನೀವು ನೋಡ್ತಾ ಇದ್ದೀರಿ.
ಬೇರೆ ಬೇರೆಯವರೆಲ್ಲ ಬಂದು ನಿಮ್ಮ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮ ಒಳ್ಳೆಯದನ್ನು ವಿಚಾರಣೆ ಮಾಡಿ ಚೆನ್ನಾಗಿರಬೇಕು ಅಂತಕ್ಕಂಥ ಮಾತಿನ ಹೇಳೋಗ್ತಕ್ಕಂಥದ್ದನ್ನು ನಿಮ್ಮ ಮಕ್ಕಳು ನೀವು ಇಲ್ಲಿ ಅನಾಥರಲ್ಲ, ನೀವು ಅನಾಥಾಶ್ರಮ ಅನಾಥರಲ್ಲ, ನಿಮಗೆ ಆದಂಥ ಬೆಂಬಲ ಬಹಳಷ್ಟು ಇವತ್ತು ರಾಯಚೂರಿನಲ್ಲಿ ಸಿಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ವೃದ್ಧಾಶ್ರಮವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಇಲ್ಲಿ ಎಲ್ಲ ಬರ್ತ್ಡೇಗಳು ಹುಟ್ಟುಹಬ್ಬಗಳು ಇಲ್ಲಿನೇ ಆಚರಣೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಬಡವರ ಪರವಾಗಿ, ರೈತರ ಪರವಾಗಿ, ವೃದ್ಧರ ಪರವಾಗಿ, ಅಂಗವಿಕಲರ ಪರವಾಗಿ, ದೀನ ದಲಿತರ ಪರವಾಗಿ ಅತಿ ಹೆಚ್ಚಿಗೆ ಕಾಳಜಿ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಬರ್ತ್ಡೇಯನ್ನು, ಹುಟ್ಟುಹಬ್ಬವನ್ನು ನಿಮ್ಮ ಮುಂದೆ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಮಾನ್ಯ ಕುಮಾರಣ್ಣನವರ ಆರೋಗ್ಯ ಚೆನ್ನಾಗಿರಬೇಕು, ದೇಶ ಆಳಬೇಕು, ರಾಜ್ಯ ಆಳಬೇಕಂತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಂದೆ ತಾಯಿಯಂದರಿಗೆ ನಾನೆಲ್ಲರೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ. ನಿಮ್ಮೆಲ್ಲರೂ ಕೂಡ ನೀವು ದಯವಿಟ್ಟು ಯಾವುದೇ ಇದನ್ನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಈಗ ನಮ್ಮ ಗೆಳೆಯರು ಹೇಳ್ತಾ ಇದ್ರು, ಎಷ್ಟೋ ಜನ ಡಾಕ್ಟರ್ಸು ಒಳ್ಳೆ ರೋಗದಾರ ಇದ್ರು ಕೂಡ ತಂದೆ ತಾಯಿಯನ್ನು ಬಿಟ್ಟೋಗಿರ್ತಕ್ಕಂಥದ್ದು ಬಹಳ ನೋವಾಗುತ್ತೆ. ನಾವು ಒಂದು ಸಲ ಮುಂದಿನ ದಿನಗಳು ನಾವು ಇಲ್ಲಿಗೆ ಬರ್ಬೋದು ಏನೋ ಅಂತಕ್ಕಂಥ ಆಸೆ ಕೂಡ ಆಗುತ್ತೆ. ಯಾಕಂತಂದರೆ ಹೇಳೋಲಿಕ್ಕಿಲ್ಲ, ಮಕ್ಕಳು ಹುಡ್ಸಿರ್ತೀವಿ, ಮಕ್ಕಳು ನೋಡಲಾರ್ದಂಥ ಸಂದರ್ಭದಲ್ಲಿ ಡಾಕ್ಟ್ಸು ಇಂಜಿನಿಯರ್ಸ್ಗಳನ್ನ ಎಲ್ಲರೂ ಮಾಡ್ತೀವಿ. ಆ ಮಕ್ಕಳು ನೋಡಲಾರ್ದಂಥ ಸಂದರ್ಭದಲ್ಲಿ ನಾವು ಕೂಡ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಬಂದು ಸೇರ್ಕೊಳ್ತಕ್ಕಂಥ ಪರಿಸ್ಥಿತಿ ಮುಂದೆ ಬರ್ಬೋದೇನೋ ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಮಾರಣ್ಣನರಿಗೆ ಮತ್ತು ನಮಗೆ ಇರಬೇಕಂತಕ್ಕಂಥ ಮಾತನ್ನು ಹೇಳಿ ನೀವು ಮತ್ತೊಂದು ಸಲ ನಿಮ್ಮ ಹತ್ರ ಮನವಿ ಮಾಡಿಕೊಳ್ತೀನಿ. ನಿಮಗೆ ರಾಯಚೂರಿನಲ್ಲಿ ಹಲವಾರು ಜನ ನಿಮ್ಮ ಹತ್ರ ಬಂದು ಮತ್ತೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಕಾರ್ಯಕ್ರಮ ಮಾಡಿಕೊಳ್ಳೋ ಮೂಲಕ ನೀವೇ ನಮ್ಮ ತಂದೆ ತಾಯಿ ಅಂತೇಳಿ ತಿಳ್ಕೊಂಡು ನಾವು ಹೋಗ್ತೀವಿ. ನಿಮಗೆ ನಾವು ಮಕ್ಕಳಿದ್ದಂಗೆ ದಯವಿಟ್ಟು ನೀವೆಲ್ಲರೂ ಕೂಡ ಆಶೀರ್ವಚನ ಮಾಡ್ರಿ ಅಂತಕ್ಕಂಥ ಮಾತು ಹೇಳಿ ನಾನು ಮಾತು. ಈ ಸಂದರ್ಭದಲ್ಲಿ ಹಂಪಯ್ಯ ನಾಯಕ, ಜೆಡಿಎಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ನರಸಪ್ಪ ಆಶಾಪುರು, ನಾಗರಾಜ್ ಗೌಡ, ಡಿ ರಾಮು, ಎಸ್ ರಾಜು, ವೆಂಕಟಸ್ವಾಮಿ, ರಮಾದೇವಿ, ಸೀಮಾ ನದಾಫ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು.